ಸಾಮಾನ್ಯವಾಗಿ ಈ ಸಪ್ತಮಾತೆಯ ದೇವಸ್ಥಾನ ಸಾಮಾನ್ಯವಾಗಿ ಪುರಾತನ ಕಾಲದಿಂದನೂ ಭಾಳ ಶಕ್ತಿ ದೇವತೆಗಳು ಅಮ್ಮ. ಆ ಶಕ್ತಿ ದೇವತೆಗಳ ಜೊತೆಗೆ ಇಡೀ ದೇಶದ ಎಲ್ಲ ತ್ರಿಮೂರ್ತಿಗಳಿಂದ ಹಿಡಿದು ಅಷ್ಟದಿಕ್ಪಾಲಕರಿಂದ ಹಿಡಿದು ನವಗ್ರಹಗಳಿಂದ ಹಿಡಿದು ಸಪ್ತ ಋಷಿಗಳಿಂದ ಹಿಡಿದು ಅಷ್ಟಲಕ್ಷ್ಮಿಗಳಿಂದ ಹಿಡಿದು ಎಲ್ಲ ಶಕ್ತಿಗಳನ್ನು ಕೇಂದ್ರೀಕೃತ ಮಾಡೋ ರೀತಿಯಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರನ್ನ ಇಲ್ಲಿ ಅವರಿಗೆ ಕಾರ್ಯನಿರ್ವಹಿಸೋಕ್ಕೆ ಎಲ್ಲ ಆಯಾಮವನ್ನು ಕ್ರೋಢೀಕರಿಸಿ ಇದೊಂದು ಪುಣ್ಯಕ್ಷೇತ್ರ ಆಗಬೇಕು ಅನ್ನೋ ಆಯಾಮ ಸಂಕಲ್ಪ ಇರುತ್ತೆ. ಅದರಿಂದ ಆ ದೇವಸ್ಥಾನ ನಿರ್ಮಾಣ ಆಗಿರ್ಬೋದು, ಮಂಡಲ ಪೂಜೆ ಇರ್ಬೋದು, ಮತ್ತು ಭಕ್ತಾದಿಗಳು ಇಲ್ಲಿ ಸುಮಾರು ಜನ ಹರಕೆ ಕಟ್ಟಿ ಇವಾಗ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ಸುಮಾರು ಒಂದು 7-8 ಸಾವಿರ ಜನಕ್ಕೆ ಅನ್ನದಾಸೋಹ ನಡೀತಾ ಇದೆ. ಈ ಥರ ಎಲ್ಲ ಕಾರ್ಯಕ್ರಮಗಳು ಆಗಬೇಕಾದ್ರೆ ಒಂದು ಶಕ್ತಿ ಮಹಿಮೆ, ಸ್ಥಳ ಮಹಿಮೆ ಇವೆಲ್ಲ ಇದ್ದರೆ ಮಾತ್ರ ಸಾಧ್ಯ. ಆ ಶಕ್ತಿ ಇಲ್ಲಿ ಯಾವಾಗೂ ನಿರಂತರವಾಗಿ ಅಮ್ಮನು ಇನ್ನೂ ಹೆಚ್ಚಿಗೆ ಮಾಡಿ ಕಷ್ಟ ಅಂತ ಬಂದಂಥ ಜನಗಳಿಗೆ, ಅವರಿಗೆ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರಿಗೆ ಒಳ್ಳೆಯದಾದ ರೀತಿಯಲ್ಲಿ ಮಾಡಿ ಅಮ್ಮ ಎಲ್ಲರನ್ನೂ ಇಲ್ಲಿ ಬರೋ ರೀತಿ ಮಾಡ್ತಾ ಇದ್ದಾಳೆ. ಇದು ನಿಜವಾಗಿ ಈ ಗ್ರಾಮಕ್ಕೆ, ಈ ಸ್ಥಳಕ್ಕೆ ಒಂದು ಐತಿಹಾಸಿಕವಾಗಿ ಪುಣ್ಯಕ್ಷೇತ್ರ ಆಗ್ತದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಅದೇ ರೀತಿ ಆಗಲಿ ಅಂಥೇಳಿ ನಮ್ಮ ಈ ಸುತ್ತಮುತ್ತಲಿನ ಊರವ್ರ ಪರವಾಗಿ ನಾನು ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಈ ದೇವಸ್ಥಾನ ಈಗೇನು ಹೊಸದಾಗಿ ಪ್ರತಿಷ್ಠಾಪನೆ ಆಗಿರೋ ಸಂದರ್ಭದಲ್ಲಿ ನಾವು 48 ಮಂಡಲ ಪೂಜೆ ಆದಮೇಲೆ ಭಾಳ ಅತ್ಯುತ್ತಮವಾದಂಥ ಏನೋ ಪಂಚಭೂತಗಳಿಗೆ ಬೇಕಾಗಿರೋಂಥ ಒಂದು ಹೋಮವನ್ನು ಮಾಡಿಸಿ ಅಲ್ಲಿ ಬಂದಂಥ ಭಸ್ಮವನ್ನು ಹೇಮಾವತಿ ನದಿಯಲ್ಲಿ ಬಿಟ್ಟು, ನಾವು ಮೂಲವಾಗಿ ಕೇಳಿದ್ದು ಇಷ್ಟೇ, ನಾವು ಯಾವತ್ತೂ ಯಾವುದೇ ದೇವಸ್ಥಾನದಲ್ಲಿ ಸ್ವಂತಕ್ಕೇನು ಕೇಳಲ್ಲ, ಲೋಕ ಕಲ್ಯಾಣಕ್ಕಾಗಿ ಮಳೆ ಬೆಳೆ ಎಲ್ಲ ಆಗಿ ಎಲ್ಲರೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಂಸಾರಿಕವಾಗಿ ಎಲ್ಲರೂ ತೃಪ್ತಿಯಾಗಿರಲಿ ಅಂತ ಆ ನದಿಗೆ ನಮಸ್ಕಾರ ಮಾಡಿ, ಆ ದೇವಿ ಹೇಮಾವತಿ ನದಿಗೆ ನಮಸ್ಕಾರ ಹಾಕಿ ಆ ಭಸ್ಮನ ಬಿಟ್ಟಿದ್ದೀವಿ. ನಿಜವಾಗಿ ದೇವರು ಒಳ್ಳೇದು ಮಾಡಲಿ ಅನ್ನೋದು ಈ ಸಂದರ್ಭದಲ್ಲಿ ನಾನು ಮತ್ತೆ ನಮ್ಮ ಸಪ್ತಮಾತ್ರೆಯಲ್ಲಿ ಕೋರಿಕೆಯನ್ನು ಮಾಡ್ಕೊಳ್ತೇನೆ.